ಕ್ಯಾರಲ್ಸ್ ಸಂಡೇ ಮತ್ತು ಯೂಕರಿಸ್ಟ್ ಆರಾಧನೆಗೆ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ಮಹಾಕೃಪೆಯಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಆರಾಧನೆಯಲ್ಲಿ ಸೇರಿಕೊಂಡು ನಿನ್ನ ಆಲಯದಲ್ಲಿ ಸೇರಿಯುವ ಹಾಗೆ ಕೊಟ್ಟರೆ ನೀನು ನಮಗೆ ಕೃಪೆ ತೋರಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ನಾಮದ ಮಹಿಮೆಗೋಸ್ಕರ ನಾವೆಲ್ಲರೂ ನಿನ್ನ ಆಲಯದಲ್ಲಿ ಸೇರಿ ಬಂದಿದ್ದೇವೆ. ನಿನ್ನ ಘನಚಿತ್ತವನ್ನು ನೆರವೇರಿಸಲು ಹಾಡುಗಳ ಮೂಲಕ, ವಾಕ್ಯದ ಮೂಲಕ, ಪ್ರಾರ್ಥನೆಯ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಪವಿತ್ರಾತ್ಮನ ದೇವರೇ, ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು. ನಿನ್ನ ಪ್ರಸನ್ನತೆಯಿಂದ ತುಂಬಿಸು. ನಿನ್ನ ಆತ್ಮನ ಬಲ, ಆತ್ಮನ ಶಕ್ತಿ, ಆತ್ಮನ ತೇಜಸ್ಸು ಈ ಆರಾಧನೆಯಲ್ಲಿ ಕಾಣಿಸಿಕೊಳ್ಳಬೇಕು ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಎಲ್ಲಿ ಇಬ್ಬರು ಮೂವರು ಸೇರಿಕೊಂಡು ನನ್ನ ಆರಾಧಿಸುತ್ತಾರೋ ಅವರ ಮಧ್ಯೆ ನಾನು ಇರಬೇಕು ದೇವರೇ. ಈ ಚಿಕ್ಕ ಹಿಂಡಾದ ಈ ಸಭೆಯನ್ನು ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ದೃಷ್ಟಿಸಿ ನೋಡಿ ನಿನ್ನ ಪ್ರಸನ್ನತೆಯಿಂದ ತುಂಬಿಸಬೇಕೆಂದು ಈ ಆರಾಧನೆಯನ್ನು ನಿನ್ನ ಕೃಪಾಸನಕ್ಕೆ, ನಿನ್ನ ಸನ್ನಿಧಿಗೆ ಒಪ್ಪಿಸಿಕೊಡುತ್ತಾ ಪರಿಶುದ್ಧಾತ್ಮನ ದೇವರೇ, ನೀನು ಆಳ್ವಿಕೆ ಮಾಡಿ ಇದನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ನಾವು ಸ್ವಲ್ಪ ಹೊತ್ತು ಹಾಡುಗಳ ಮೂಲಕ ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. Shall
ನಾಮದಲ್ಲಿ ನೀವೆಲ್ಲರನ್ನು ಮತ್ತೊಂದು ಸಾರಿ ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ಈಗ ನಾವು ದೇವರ ವಾಕ್ಯವನ್ನು ಕೇಳುವಂತ ಸಮಯ. ಪರಿಶುದ್ಧಾತ್ಮನಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡುವಂತ ವಿಷಯ ಹರ್ಷ ಗೀತೆಗಳು, ಸಂತೋಷದ ಹಾಡುಗಳು. ಸಂತೋಷವಾಗಿ ಇರುವಂತ ಸಮಯದಲ್ಲಿ ಬರುವಂತ ಹಾಡುಗಳು. ಹಾಡುಗಳಲ್ಲಿ ಅನೇಕ ವಿಧಗಳುಂಟು. ದುಃಖದ ಸಮಯದಲ್ಲಿ ಹಾಡುವಂತ ಹಾಡುಗಳು ಕೆಲವುಂಟು. ಕಣ್ಣೀರಿನ ಸಮಯದಲ್ಲಿ ಹಾಡುವಂತ ಹಾಡುಗಳು ಕೆಲವುಂಟು. ಸಂತೋಷದ ಸಂಭ್ರಮದ ಸಮಯದಲ್ಲಿ ಹಾಡುವಂತ ಹಾಡುಗಳು ಕೆಲವುಂಟು. ಈ ದಿನ ಸಂತೋಷದ ಹಾಡುಗಳನ್ನು ಹಾಡುವಂತ ದಿನ, ಕ್ಯಾರಲ್ ಸಂಡೇ, ಹರ್ಷ ಗೀತೆಗಳ ಆರಾಧನೆ. ಪರಿಶುದ್ಧಾತ್ಮನಾದ ದೇವರು ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದವನ್ನು ಕೊಟ್ಟರೆ, ಆ ಆಶೀರ್ವಾದದಿಂದ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಜೀವಿತ ಸಂತೋಷ ಪಟ್ಟರೆ ನಾವು ದೇವರನ್ನು ಸಂತೋಷವಾಗಿ ಕೊಂಡಾಡುತ್ತೇವೆ. ಪ್ರತಿಯೊಬ್ಬ ಮನುಷ್ಯನು ಸಂತೋಷವಾದಾಗ ಹಾಡುವಂತ ಹಾಡುಗಳು ಅದು ಆನಂದವಾಗಿರುತ್ತದೆ. ನಾವು ದೇವರ ವಾಕ್ಯದಲ್ಲಿ ಸ್ವಲ್ಪ ಹೊತ್ತು ನೋಡೋಣ. ಈ ಆನಂದದ ಗೀತೆಗಳನ್ನು ಯಾರು ಹಾಡಿದರು? ಶ್ರೀ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ ಕೆಲವು ವಚನಗಳು. ಶ್ರೀ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ ಕೆಲವು ವಚನಗಳವರೆಗೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಅಂತ ದೇವರ ವಾಕ್ಯ ಇದೆ. ಈ ಕುರುಬರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ರಾತ್ರಿ ಹೊತ್ತು ನಾವೇನ್ ಮಾಡ್ತೀವಿ, ರಾತ್ರಿ ಆದ್ರೆ ಮಲ್ಕೊಂತೀವಿ. ಆದ್ರೆ ಕುರಿ ಕಾಯುವಂತ ಕುರುಬ ನಿದ್ದೆ ಮಾಡಲ್ಲ. ಯಾಕೆ ನಿದ್ದೆ ಮಾಡಲ್ಲ ಗೊತ್ತಾ? ಕುರಿಗಳಿಗೆ ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ ಗೊತ್ತಾ? ಒಂದೇನಾದ್ರೂ ಬೈ ಮಿಸ್ ಆಗಿ ಪಾಸ್ ಆಗಿ ಹೋಗ್ಬಿಟ್ರೆ, ಒಂದು ಗುಡಿಲ್ ಬಿದ್ಬಿಟ್ರೆ, ಒಂದು ದಾರಿ ತಪ್ಪಿಬಿಟ್ರೆ ಅದರಿಂದನೇ ಎಲ್ಲಾ ಕುರಿಗಳು ಹೋಗ್ಬಿಡ್ತವೆ. ಒಂದು ಕುರಿ ಹಿಂದೆನೆ ಎಲ್ಲಾ ಕುರಿಗಳು ಹೋಗ್ಬಿಡ್ತವೆ. ಕುರಿಗಳನ್ನು ಕಾಯುವಂತ ಕೆಲಸ ಕುರುಬನದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೀರ್ತನೆ 23ನೇ ಅಧ್ಯಾಯ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆದು ಆತನ ಸ್ಮೃತವರಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳವರೆಗೆ ನನ್ನನ್ನು ಬರಮಾಡುತ್ತಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮಗೆಲ್ಲ ಕುರುಬನು ಯಾರು? ಯೇಸು ಕ್ರಿಸ್ತನು. ನಮ್ಮ ಕುರುಬನು ಯೇಸು ಕ್ರಿಸ್ತನು, ನಾವು ಕುರಿಗಳು. ದೇವರ ವಾಕ್ಯ, ದೇವರ ನಾಮದ ಮಹಿಮೆಗೋಸ್ಕರ ಈ ದಿನ ನಮಗೆ ಬರುತ್ತಿರುವಂತದ್ದು ಏನು ಗೊತ್ತಾ? ನಾವು ಕುರಿಗಳಾಗಿದ್ದೇವೆ, ಕುರುಬನು ಯೇಸು ಸ್ವಾಮಿ. ಈ ಹೊಲದಲ್ಲಿ ಈ ಕುರಿಯನ್ನು ಕಾಯುತ್ತಿರುವಂತ ಕುರುಬನಿಗೆ ರಾತ್ರಿ ಹೊತ್ತು ದೇವದೂತರು ಇವನಿಗೆ ಕಾಣಿಸಿಕೊಳ್ತಾರಂತೆ. ಒಬ್ಬ ದೇವದೂತ ಬರ್ತಾನಂತೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು, ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಕರ್ತನ ದೂತನು ಒಬ್ಬನು ಬಂದು ನಿಂತುಕೊಂಡನು, ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಲೋಕದಿಂದ ಬಂದಂತ ಒಬ್ಬ ದೂತ, ದೇವರ ದೂತ, ಶುಭ ಸಂದೇಶವನ್ನು
ಶುಭ ಸಂದೇಶವನ್ನು ಕೊಡುವುದಕ್ಕೆ ಬಂದಿರುವಂತಹ ಆ ದೇವದೂತನು ಬಂದು ಇಳಿದಾಗ ಕರ್ತನ ಪ್ರಭೆ, ದೇವರ ಪ್ರಸನ್ನತೆ, ದೇವರ ತೇಜಸ್ಸು ಅವರನ್ನು ಆವರಿಸಿಕೊಂಡಿತ್ತು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಲೋಕದಿಂದ ಬಂದಂತ ಒಬ್ಬ ಮನುಷ್ಯನು ಅಷ್ಟೊಂದು ದೇವರ ಪ್ರಸನ್ನತೆಯಿಂದ ತುಂಬಿರ್ಬೇಕಾದ್ರೆ ದೇವರ ಹೋಲಿಕೆಗೆ ಅನುಗುಣವಾಗಿ ಉಂಟು ಮಾಡಲ್ಪಟ್ಟಂತ ನಮ್ಮ ಜೀವನದಲ್ಲಿ ಎಷ್ಟು ದೇವರ ಪ್ರಸನ್ನತೆ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ದೇವರ ಪ್ರಸನ್ನತೆ ಅಂದ್ರೆ ಏನು ಗೊತ್ತಾ? ದೇವರ ಪ್ರಸನ್ನತೆ ಅಂದ್ರೆ ಏನು ಗೊತ್ತಾ? ಆ ಪ್ರಸನ್ನತೆಯನ್ನ ವಿವರಣೆ ಮಾಡೋಕ್ಕೆ ಆಗಲ್ಲ ನಾವು. ದೇವರ ಪ್ರಸನ್ನತೆಯಲ್ಲಿರುವಂತಹ ಸಂತೋಷ, ದೇವರ ಪ್ರಸನ್ನತೆಯಲ್ಲಿರುವಂತಹ ಆನಂದ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಆಲಯದಲ್ಲಿ ಕಳೆದ ಒಂದು ದಿನ ಆಲಯದಲ್ಲಿ ಏನಿರುತ್ತೆ? ದೇವರ ಪ್ರಸನ್ನತೆ ಇರುತ್ತೆ. ಪರಿಶುದ್ಧಾತ್ಮನ ದೇವರ ಅಭಿಷೇಕ. ನಮ್ಮ ಜೀವನ ಏನಾಗಿರುತ್ತೆ ಅಂದ್ರೆ, ಆಲಯ ಬಿಟ್ಟು ಆಚೆ ಕಡೆ ಹೋದ್ರೆ ಬೇರೆ ತರ ಇರುತ್ತೆ. ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಒಂದೊಂದು ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ಆಲಯಕ್ಕೆ ಬಂದ್ರೆ ಭಯ ಭಕ್ತಿಯಿಂದ ದೇವರ ಮುಂದೆ ತಲೆ ಬಾಗಿ ನಿಂತ್ಕೊಂತೀವಿ. ಆ ರೀತಿ ಮಾಡುವಂಥದ್ದು ಏನು ಗೊತ್ತಾ? ದೇವರ ಪ್ರಸನ್ನತೆ, ಪರಿಶುದ್ಧಾತ್ಮನ ದೇವರ ಪ್ರಸನ್ನತೆ. ಈ ದೇವದೂತ ಪರಲೋಕದಿಂದ ಇಳಿದು ಬಂದಿದ ತಕ್ಷಣ ದೇವರ ಪ್ರಭೆ, ದೇವರ ಪ್ರಕಾಶಮಾನ ಶಕ್ತಿ ಅವರ ಸುತ್ತಲೂ ಆವರಿಸಿಕೊಳ್ಳುತ್ತದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ ಹೆದರಬೇಡಿರಿ. ಆ ದೂತನು ಅವರಿಗೆ ಏನಂದ್ರು? ಹೆದರಬೇಡಿರಿ, ನಿಮಗೆ ಒಂದು ಗುಡ್ ನ್ಯೂಸ್. ನೀನು ಭಯ ಪಡ್ತಾ ಇದೀಯಾ? ಭಯ ಪಡಬೇಡ. ನಿನಗೆ ಈ ಒಂದು ಸಂತೋಷದ ವಿಷಯ, ಸಂತೋಷದ ಸುದ್ದಿ, ಗುಡ್ ನ್ಯೂಸ್. ಅದೇನೆಂದರೆ ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ. ಸಂತೋಷ ಅಲ್ಲ ಇಲ್ಲಿ ಹೇಳ್ತಾ ಇರೋದು, ಮಹಾ ಸಂತೋಷನಂತೆ. ಸಂತೋಷಕ್ಕೆ ಮಿಂಚಿರುವಂಥದ್ದು, ಮೇಲ್ಪಟ್ಟಿರುವಂಥದ್ದು ಮಹಾ ಸಂತೋಷ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸುವುದಕ್ಕೋಸ್ಕರ ದೇವದೂತನು ಪರಲೋಕದಿಂದ ಇಳಿದು ಬಂತಾನೆ. ಆ ಶುಭ ಸಮಾಚಾರ ಏನಂದ್ರೆ, ಅದನ್ನ ಹೆಂಗೆ ಹೇಳ್ತಾರೆ ಗೊತ್ತಾ? ಹಾಡುಗಳ ಮೂಲಕ ಹಾಡನ್ನು ಹಾಡುತ್ತಾ ಹಾಡ್ತಾನೆ. ಹಾಡನ್ನು ಹಾಡುತ್ತಾ ಆ ಶುಭ ಸಂದೇಶವನ್ನು, ಶುಭ ಸಮಾಚಾರವನ್ನು ತರ್ತಾನೆ.
ದೇವರಿಗೆ ಆ ವಿಷಯ ತಿಳಿಸಿದ ತಕ್ಷಣ, ಓ ನಾನು ಪಾಪಿಯಾಗಿದ್ದೆ, ನಾನು ದ್ರೋಹಿಯಾಗಿದ್ದೆ, ನಾನು ಮೋಸದಿಂದ ತುಂಬಿದೆ, ನಾನು ದುಃಖದಿಂದ ಇದ್ದೆ, ಕಣ್ಣೀರಿನಿಂದ ಇದ್ದೆ. ನನ್ನ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ, ನನ್ನ ಕಷ್ಟವನ್ನು ನಿವಾರಿಸುವುದಕ್ಕೋಸ್ಕರ ಒಬ್ಬ ರಕ್ಷಕನು ನನಗೋಸ್ಕರ ಹುಟ್ಟಿದನು, ನನಗೋಸ್ಕರ ಹುಟ್ಟಿದನು. ಎಷ್ಟು ಸಂತೋಷಕರವಾದ ವಿಷಯ! ನಮ್ಮನ್ನು ಕಾಪಾಡುವುದಕ್ಕೋಸ್ಕರ ದೇವರೇ ಇಳಿದು ಬರ್ತಾರೆ. ಯೇಸು ಕ್ರಿಸ್ತನ ವಾಕ್ಯವೇ ಮಾತನು ನರ ಅವತಾರ ವ್ಯಕ್ತಿ ನಮ್ಮ ಮಧ್ಯೆ ಇಳಿದು ಬಂದಂತ ದಿನ, ಆ ದಿನ ಈ ಸಂತೋಷದ ಸುದ್ದಿಯನ್ನು ಕೇಳಿದಂತ ಕುರುಬರು ಉಲ್ಲಾಸದಿಂದ ದೇವರನ್ನು ಆರಾಧನೆ ಮಾಡ್ತಾರೆ, ಸಂತೋಷದಿಂದ ದೇವರನ್ನು ಮಹಿಮೆಪಡಿಸ್ತಾರೆ. ನನ್ನನ್ನು ಕಾಪಾಡುವಂತ ದೇವರು, ನನ್ನನ್ನು ರಕ್ಷಿಸುವಂತ ದೇವರು, ನನ್ನ ಕಣ್ಣೀರನ್ನು ಒರೆಸುವಂತ ದೇವರು ಬಂದಿದ್ದಾರೆ, ಬಂದಿದ್ದಾರೆ, ನನಗೋಸ್ಕರ ಬಂದಿದ್ದಾನೆ. ಸಂತೋಷದಿಂದ ಯೇಸು ಸ್ವಾಮಿನ ನೋಡಕ್ ಹೋಗ್ತಾರೆ, ಸಂತೋಷದಿಂದ ಯೇಸು ಸ್ವಾಮಿನ ನೋಡಕ್ ಹೋಗ್ತಾರೆ, ಆನಂದದಿಂದ ಹೋಗ್ತಾರೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಮಹಾ ಸಂತೋಷ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆ ದಿನ ಅವರಿಗೆ ಮಹಾ ಸಂತೋಷವಾಯಿತು. ನಿಮಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂತಹ ವಿಷಯ ಯೇಸು ಕ್ರಿಸ್ತನು ನಮಗೋಸ್ಕರ ಹುಟ್ಟಿದ್ದಾನೆ, ಯೇಸು ಕ್ರಿಸ್ತನು ನಮಗೋಸ್ಕರ ಹುಟ್ಟಿದ್ದಾನೆ. ಸಂತೋಷಕರವಾದ ವಿಷಯ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವೊಂದು ಪ್ರಶ್ನೆ ಹಾಕೋಣ. ನಮಗೆ ಸಂತೋಷಕರವಾದ ವಿಷಯ ಯಾವುದು? ಯಾವುದು ನಮಗೆ ಸಂತೋಷಕರವಾದ ವಿಷಯ? ಒಂದು ಕೋಟಿ ಲಾಟರಿ ಹೊಡೆದ್ರೆ ಸಂತೋಷನಾ? ನಮಗೆ ಬೇಕಾದಷ್ಟು ಹಣ ನಮಗೆ ಸಿಕ್ಕಿದರೆ ನಮಗೆ ಸಂತೋಷನಾ? ನಾವು ಬಯಸಿದ್ದು ನಮಗೆ ಪಡೆದುಕೊಂಡರೆ ಅದು ಸಂತೋಷನಾ? ಈ ದಿನ ನಮ್ಮ ಸಂತೋಷ ಯಾವುದರಲ್ಲಿ ಇದೆ? ಯಾವುದರಲ್ಲಿ ಇದೆ? ಹೊಟ್ಟೆ ಹಸಿಕೊಂಡಿರ್ತಾನೆ, ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ, ಅವನಿಗೆ ಲೋಕರಕ್ಷಕನು ಹುಟ್ಟಿದ್ದಾನೆ, ನಮ್ಮ ಪಾಪಗಳ ನಿವಾರಣೆಗೋಸ್ಕರ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅಂದ್ರೆ ಸಂತೋಷ ಆಗುತ್ತಾ? ಅವನು ಹೊಟ್ಟೆ ಹಸಿಕೊಂಡಿರ್ತಾನೆ, ಊಟ ಕೊಟ್ರೆ ಆನಂದ ಆಗುತ್ತೆ ಅಲ್ವಾ? ಕರೆಕ್ಟ್ ತಾನೇ ನಾನು ಹೇಳ್ತಾ ಇದ್ದೀನಿ? ತಪ್ಪು ಹೇಳ್ತಾ ಇದ್ದೀನಾ? ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ನೀನು ಹೊಟ್ಟೆ ಹಸಿಕೊಂಡಿದ್ರು, ಸಾಲದಲ್ಲಿದ್ರು, ಯಾವ ಪರಿಸ್ಥಿತಿಯಲ್ಲಿ ಇದ್ರು ನಿನ್ನನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ದೇವರ ಮನುಷ್ಯನು, ನಿನ್ನ ಪಾಪಗಳನ್ನು ತೊಳೆಯುವಂತ ದೇವರ ಮನುಷ್ಯನು ಹುಟ್ಟಿ ಬಂದಿದ್ದಾನೆ, ಹುಟ್ಟಿ ಬಂದಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರ ಜೀವಂತವಾಗಿಯೇ ಇದ್ದಾನೆ. ಇದು ನಮಗೆ ನಿಜವಾದ ಸಂತೋಷ ಕೊಡುವಂತ ವಿಷಯ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಸಂತೋಷ ಲೋಕದ ವ್ಯವಹಾರಗಳಲ್ಲಿದ್ದರೆ ದೇವರ ಕಡೆ ತಿರುಗಿಸೋಣ. ದೇವರ ಸನ್ನಿಧಿಯಲ್ಲಿ ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ, ಲೋಕ ರಕ್ಷಕನ ಸನ್ನಿಧಿಯಲ್ಲಿ ಕೃಪಾಸನ ಮುಂದೆ ಕೂತಿಕೊಳ್ಳುವುದಕ್ಕೋಸ್ಕರ, ದೇವರ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೋಸ್ಕರ ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳೋಣ. ಖಂಡಿತ ಹೇಳ್ತೀನಿ ನೋಡ್ರಿ, ಪ್ರಾರ್ಥನೆಯಲ್ಲಿರುವಂತಹ ಸಂತೋಷ, ದೇವರ ಪ್ರಸನ್ನತೆಯಲ್ಲಿರುವಂತಹ ಸಂತೋಷ ಎಷ್ಟು ಕೋಟಿ ಕೊಟ್ಟರು ಸಿಕ್ಕಲ್ಲ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಅದು ಹಣ ಕೊಟ್ಟು ಸಂಪಾದನೆ ಮಾಡೋದಂತಲ್ಲ. ನಾವು ಹಣ ಕೊಟ್ರೆ ಅದು ಬರಲ್ಲ, ಸರ್ಟಿಫಿಕೇಟ್ ಪಡ್ಕೊಂಡ್ರೆ ಬರಲ್ಲ.
ದೇವರ ಹತ್ರ ಆಯ್ಕೆ ಮಾಡಿದ್ರೆ ನಂಬಿಗಸ್ತನು ನೀತಿವಂತನಾಗಿರುವಂತಹ ದೇವರು ನಮ್ಮ ಪಾಪನ ಕ್ಷಮಿಸಿದ್ರೆ ನಮ್ಮ ಹೃದಯದಲ್ಲಿರುವಂತಹ ಭಾರ ಕಮ್ಮಿ ಆಗುತ್ತೆ. ದೇವರೇ, ನನ್ನ ಪಾಪನ ಕ್ಷಮಿಸುವಂತವರು ಒಬ್ಬರು ಇದ್ದಾರೆ, ನನ್ನ ತಪ್ಪನ ಕ್ಷಮಿಸುವಂತವರು ಒಬ್ಬರು ಇದ್ದಾರೆ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ನಮ್ಮ ಹೃದಯ ಆನಂದವಾಗುತ್ತೆ, ದೇವರ ಪ್ರಸನ್ನತೆಯಿಂದ ತುಂಬಿರ್ತೇವೆ. ದೇವರ ವಾಕ್ಯ ಹೋದ್ರೆ, ದೇವರ ವಾಕ್ಯ ನಮ್ಮನ್ನ ಬೋಧನೆ ಮಾಡ್ತಾ ಇದ್ರೆ, ದೇವರ ವಾಕ್ಯ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ರೆ, ಇದು ರೈಟ್, ಇದು ರಾಂಗ್, ಈ ತರ ಮಾಡಬೇಕು, ಈ ತರ ಮಾಡಬಾರ್ದು ಹೇಳ್ಕೊಡ್ತಾ ಇದ್ರೆ, ಅದರಲ್ಲಿರುವಂತ ಆನಂದ, ಅದರಲ್ಲಿರುವಂತ ಭಾಗ್ಯ ಇನ್ನೆಲ್ಲಿ ಸಿಗುತ್ತೆ ನಮಗೆ? ಯಾರು ಹೇಳ್ಕೊಡ್ತಾರೆ ನಮಗೆ? ಹಿಂಗೆ ಮಾಡಬೇಡ, ಈ ತರ ಮಾಡು ಅಂತ ಯಾರು ಹೇಳ್ಕೊಡ್ತಾರೆ? ಒಬ್ಬ ಯೇಸು ಕ್ರಿಸ್ತನು ಮಾತ್ರನೇ ನಮಗೆ ಹೇಳ್ಕೊಡೋದು. ದೇವರು ಮಾತ್ರನೇ ನೀನು ಹಿಂಗೇ ಇರಬೇಕು ಅಂತ ರೂಲ್ ಮಾಡೋದು. ನೀನು ದೇವರ ಮಗು, ದೇವರ ಪ್ರಸನ್ನತೆಯಿಂದ ತುಂಬಿರಬೇಕು. ಒಬ್ಬ ದೇವದೂತ ಬರ್ತಾನೆ. ಒಬ್ಬ ದೇವದೂತ ಬಂದಿದ ತಕ್ಷಣ ಈ ಹಾಡಾಯ್ತು. ಸೆಕೆಂಡ್, ಈ ದೇವದೂತನ ಜೊತೆಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಒಬ್ಬ ರಕ್ಷಕನು ಹುಟ್ಟಿದನು, ಆತನು ಕರ್ತನಾಗಿರುವ ಕ್ರಿಸ್ತನೇ, ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತಿನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ನೋಡಿ, ದೇವರ ವಾಕ್ಯ 13ನೇ ವಚನ. ಪಕ್ಕನೆ ಆ ದೂತನ ಸಂಗಡ. ಆ ದೂತನು ಅಂದ್ರೆ ಒಬ್ಬನೇ, ಆ ದೂತನ ಸಂಗಡ ಅಂತ ದೇವರ ವಾಕ್ಯ ಹೇಳ್ತದೆ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯ. ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಪರಲೋಕ ಸೈನ್ಯ, ಅನೇಕ ದೇವದೂತರು, ದೇವದೂತರ ದಂಡು, ದೇವರ ಮಹಿಮೆಯಿಂದ ತುಂಬಿದಂತ ದೇವ ಜನರು, ದೇವರ ಪ್ರಭಾವದಿಂದ ದೇವರ ಸಂಘದಲ್ಲಿ ಯಾವಾಗಲೂ ದೇವರನ್ನು ಆರಾಧನೆ ಮಾಡ್ತಾ ಇರುವಂತ ದೇವದೂತರುಗಳು, ದೇವರ ಪ್ರಭಾವದಿಂದ ತುಂಬಿದಂತ ದೇವರ ದೂತರು ಸೈನ್ಯದೊಡನೆ ಇಳಿದು ಬರುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಆ ಸೈನ್ಯದೊಡನೆ ಇಳಿದು ಬಂದಾಗ ಏನಾಗುತ್ತೆ ಗೊತ್ತಾ? ಅಲ್ಲಿ ಇನ್ನೂ ಮಹಾ ಸಂತೋಷ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಓ, ನಾನು ಒಬ್ಬನೇ ಆಡ್ತಾ ಇದ್ದೀನಿ, ಪರಲೋಕದಿಂದ ದೇವರು ನೋಡ್ತಾರೆ, ದೇವದೂತ ಒಬ್ಬನೇ ಆಡ್ತಾ ಇದ್ದಾನೆ, ಅವ್ರ ಜೊತೆಗೆ ಸರ್ವ ಸೈನ್ಯದೊಡನೆ, ಸರ್ವ ಸೈನ್ಯನ ದೇವರು ಕಳಿಸ್ತಾರೆ. ದೇವದೂತರನ್ನ ನೀವು ಹೋಗ್ರಿ, ನೀವು ಹೋಗ್ರಿ, ನೀವು ಹೋಗ್ರಿ ಅಂತ ಕಳಿಸ್ತಾರೆ. ಆ ದೇವದೂತರು ಸರ್ವ ಸೈನ್ಯದೊಡನೆ ಬಂದು ಒಂದು ಹಾಡನ್ನ ಹಾಡ್ತಾರೆ. ಆ ಹಾಡು ಏನು ಗೊತ್ತಾ? ಆ ಹಾಡು ಹೆಂಗಿರುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ?
ಸ್ವರ್ಗದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ದೇವದೂತರ ಸೈನ್ಯದೊಡನೆ ಈ ದೇವದೂತರೆಲ್ಲರೂ ಸೇರಿಕೊಂಡು ಆಡ್ತಾ ಇರುವಂತದ್ದು, ಮೇಲಣ್ಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಲ್ಲಿ ಸಮಾಧಾನ. ಏನಕ್ಕೋಸ್ಕರ ದೇವರಿಗೆ ಮಹಿಮೆ? ಲೋಕವನ್ನು ಸೃಷ್ಟಿಸಿದಂತ ಲೋಕ ರಕ್ಷಕನು ಭೂಮಿಯ ಮೇಲೆ ಜನಿಸಿದನು. ಎಲ್ಲಾ ಜನರನ್ನ ತನ್ನ ರಾಜ್ಯಕ್ಕೆ ಸೇರಿಸುವುದಕ್ಕೋಸ್ಕರ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ನರ ಅವತಾರವೆತ್ತಿ ಯೇಸು ಕ್ರಿಸ್ತನ ರೂಪದಲ್ಲಿ ನಮ್ಮ ಮಧ್ಯೆ ಇಳಿದು ಬಂದನು. ಪ್ರಿಯ ದೇವರ ಮಕ್ಕಳೇ, ನಮಗೆ ಎಷ್ಟು ಸಂತೋಷ! ಆ ಒಂದೇ ಹೆಸರಿನಿಂದಲೇ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಆ ಒಂದೇ ಹೆಸರಿನ ಮಹಿಮೆಗೋಸ್ಕರವೇ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಎಷ್ಟು ಆನಂದ ಅಲ್ವಾ? ಅದನ್ನ ನೋಡಿದ ತಕ್ಷಣ, ಈ ತರ ಬಂದಿದ ತಕ್ಷಣ, ದೇವದೂತರೆಲ್ಲ ಸೇರ್ಕೊಂಡು ಹಾಡಾಡಿದ ತಕ್ಷಣ ಕುರುಬರಿಗೆ ಗೊತ್ತಾಗುತ್ತೆ, ಓ ಪರಲೋಕ ಸೈನ್ಯ ಬಂತು, ಶುಭ ಸಮಾಚಾರನ ತಿಳಿಸ್ತು. ನಾವು ಏನ್ ಮಾಡಬೇಕು ನೆಕ್ಸ್ಟ್? ಇವಾಗ ಯೇಸು ಸ್ವಾಮಿ ಇರುವಂತ ಜಾಗದಲ್ಲಿ ಹುಡುಕೊಂಡು ಹೋಗ್ಬೇಕು ಅಂತ ಹುಡುಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಇರುವಂತ ಸ್ಥಳನ ಹುಡುಕೊಂಡು ಹೋಗ್ತಾರೆ. ದೇವದೂತರು ಹೇಳಿದ್ದಾರೆ, ಗೋದಲಿಯಲ್ಲಿ ಬಟ್ಟೆಯಿಂದ ಸುತ್ತಿ ಮಲಗಿಸಿರುವಂತ ಮಗು ಇರುತ್ತೆ, ನೀವು ಅಲ್ಲೋಗ್ರಿ. ಕ್ಲೀನ್ ಆಗಿ ಹೇಳ್ತಾರೆ, ಕರೆಕ್ಟಾಗಿ ಅಲ್ಲೇ ಹೋಗ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ದೇವರು ನಮಗೆಲ್ಲರಿಗೂ ಗೊತ್ತು ಅಲ್ವಾ? ಯೇಸು ಸ್ವಾಮಿ ನರ ಅವತಾರ ಎತ್ತಿ ನಮ್ಮ ಮಧ್ಯೆ ಬಂದನು, ನಮಗೋಸ್ಕರ ಸತ್ತನು, ನಮಗೋಸ್ಕರ ಗೆದ್ದು ಬಂದನು. ಯೇಸು ಕ್ರಿಸ್ತನು ನೆನ್ನೆ ಹಾಗೆ ಇವತ್ತು, ನಾಳೆಯು, ನಾಳದ್ದು, ನಿತ್ಯ ನಿರಂತರವು, ಯುಗದ ಸಮಾಪ್ತಿಯವರೆಗೂ ಜೀವಿಸ್ತಾನೆ. ಈ ಸತ್ಯ ನಮಗೆ ಗೊತ್ತು. ದೇವದೂತರು ಶುಭ ಸಂದೇಶವನ್ನು ಕುರುಬರಿಗೆ ಸಾರಿದಾಗ ಈ ಕುರುಬರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಆ ಕುರಿ ಹಿಂಡನ್ನು ಕಾಯ್ತಾ ಇರ್ತಾರಲ್ವಾ, ಆ ಕುರಿ ಹಿಂಡನ್ನು ಕಾಯುತ್ತಿರುವಂತ ಕೆಲಸ ಏನ್ ಮಾಡ್ತಾರೆ ಗೊತ್ತಾ? ದೇವದೂತರೇ, ನೀವೊಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು ಅಂದ್ರೆ, ನಾನು ನೀವು ಹೇಳಿದಂತ ರಕ್ಷಕನನ್ನು ನಾನು ಹುಡುಕಿಕೊಂಡು ಹೋಗುತ್ತೇನೆ. ಕುರುಬರು ದೇವದೂತರು ಹೇಳ್ತಾರೆ, ಸರಿ, ನೀವು ಹೇಳಿದಂತ ಶುಭ ಸಮಾಚಾರವನ್ನು, ಸಂತೋಷದ ವಿಷಯವನ್ನು ನಾನು ಹುಡುಕಿಕೊಂಡು ಹೋಗಿ ಕಾಣುತ್ತೇನೆ. ನಾನು ಬರುವವರೆಗೂ ಈ ಕುರಿಗಳನ್ನು ನೀವು ಕಾಯುತ್ತಾ ಇರಿ. ಬಿಟ್ಟು ಹೋಗುತ್ತಾರೆ. ದೇವದೂತರಿಗೆ ಒಪ್ಪಿಸ್ಬಿಟ್ಟು, ನೀವು ಈ ಕುರಿಗಳನ್ನ ಕಾಯ್ತಾ ಇರಿ, ನನ್ನ ಕುರಿಗಳು ಮಿಸ್ ಆಗಬಾರ್ದು. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಎತ್ತಿಕೊಳ್ಳುವರು. ಯಾರು? ದೇವದೂತರು. ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ನಮ್ಮನ್ನು ಕಾಪಾಡುವುದಕ್ಕೋಸ್ಕರ, ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ದೇವರು ಪ್ರತಿಯೊಬ್ಬೊಬ್ಬರ ಸಂಗಡ ಒಬ್ಬೊಬ್ಬ ದೇವದೂತರನ್ನು ಇಟ್ಟಿರ್ತಾರೆ. 100%. ಎಷ್ಟೋ ಆಕ್ಸಿಡೆಂಟ್ಗಳಿಂದ ನಾವು ಪಾರಾಗಿದ್ದೀವಿ, ಎಷ್ಟೋ ಗಂಡಾಂತರಗಳಿಂದ ನಾವು ಪಾರಾಗಿದ್ದೀವಿ. ನಾವು ಪಾರಾಗಿದ್ದೀವಿ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ದೇವರು ಅಪ್ಪಣೆ ಕೊಟ್ಟು, ನೀನು ನನ್ನ ಮಕ್ಕಳನ್ನು, ನನ್ನ ಕುರಿಗಳನ್ನು ಕಾಯಬೇಕು. ಅವರ ಕಾಲು ಕಲ್ಲಿಗೆ ತಗಲದಂತೆ ಅವರನ್ನು ಸುರಕ್ಷಿತವಾಗಿ ಕಾಯುವಂತ ಕೆಲಸ ನಿನ್ನದು ಅಂತ ದೇವರು ದೇವದೂತರಿಗೆ ಅಪ್ಪಣೆ ಕೊಟ್ಟು ನಮ್ಮ ಸಂಗಡ ಇರಿಸಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಕುರಿಗಳು, ಯೆಹೋವನು ನಮ್ಮ ಕುರುಬನು, ದೇವರು ನಮ್ಮ ಕುರುಬನು. ಪ್ರಿಯ ದೇವರ ಮಕ್ಕಳೇ, ಇನ್ನು ಮೇಲೆ ನಮ್ಮ ಜೀವಿತ ಕ್ರಿಸ್ತನನ್ನು ಹುಡುಕುವಂತ ಜೀವನ ಆಗಬೇಕು. ಹುಡುಕಿಕೊಂಡು ಕ್ರಿಸ್ತನನ್ನು ಕಂಡುಕೊಳ್ಳಬೇಕು.
ಹೇಳ್ತಾರೆ, ದೇವರು ಸಿಕ್ಕು, ಹುಡುಕಿರಿ ನಿಮಗೆ ಸಿಕ್ಕು, ತಟ್ಟಿರಿ ನಿಮಗೆ ತೆರೆಯುವುದು. ಹುಡುಕದೆ ಹೋದ್ರೆ ಎಲ್ಲಿ ಸಿಗ್ತಾರೆ? ಹುಡುಕುವಂತ ಮನಸ್ಸು ಇರಬೇಕು ಕ್ರೈಸ್ತರಾದ ನಮಗೆ. ಕ್ರಿಸ್ತನನ್ನು ಹುಡುಕುವಂತ ಮನಸ್ಸು, ದೇವರ ಪ್ರಸನ್ನತೆಯನ್ನು, ದೇವರನ್ನು ಕಾಣುವಂತ ಮನಸ್ಸು, ಆತನ ದರ್ಶನವನ್ನು ಬಯಸುವಂತ ಮನಸ್ಸು. ಆತನ ದರ್ಶನವನ್ನು ಕಾಣಲು ಕುರುಬರು ಹೋಗ್ತಾರೆ, ಹೋಗಿ ಯೇಸು ಸ್ವಾಮಿನ ನೋಡ್ತಾರೆ, ಯೇಸು ಸ್ವಾಮಿ ದರ್ಶನ ಅಂದ್ಕೊಂತಾರೆ, ಸಂತೋಷ ಪಡ್ತಾರೆ. ನಮ್ಮ ಜೀವನದಲ್ಲಿ ಪ್ರಿಯ ದೇವರ ಮಕ್ಕಳಿಗೆ ಕ್ರಿಸ್ತನನ್ನು ಹುಡುಕುವುದರಲ್ಲಿರುವಂತಹ ಸಂತೋಷ ಬೇರೆ ಇನ್ನು ಯಾವುದರಲ್ಲಿಯೂ ಇಲ್ಲ. ನಾವು ಪ್ರತಿಯೊಬ್ಬರು ಕ್ರಿಸ್ತನನ್ನು ಹುಡುಕುವಂತ ದೇವರ ಮಕ್ಕಳಾಗಬೇಕು. ಇಂಡಿವಿಜುವಲ್ ಆಗಿ ದೇವರ ವಾಕ್ಯ ಹೇಳುತ್ತೆ, ನಮ್ಮ ಬಲಗಡೆಯಲ್ಲೇ ಇರ್ತಾನೆ ನೆರಳಿನಂತೆ. ಕ್ರಿಸ್ತನನ್ನು ನಾವು ಹುಡುಕೋದಿಲ್ಲ. ನಮ್ಮ ಮನಸ್ಸು ದೇವರಿಗೆ ದೂರವಾಗಿರಬಾರದು, ನಮ್ಮ ಜೀವನ ದೇವರಿಗೆ ದೂರ ಇರಬಾರದು. ನಮ್ಮನ್ನು ಹುಡುಕುವಂತ ಕೆಲಸ ಏನು ಗೊತ್ತಾ? ದೇವರು ದೇವದೂತರನ್ನ ಕಳಿಸ್ತಾರೆ. ಕುರುಬರು ಕುರಿಗಳನ್ನ ಕಾಯ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕು ಅಂದ್ರೆ ಆ ಕುರಿಗಳನ್ನ ನೀವು ಕಾಯಿರಿ, ಈ ಜನರು ಈ ಕುರುಬರು ನನ್ನ ಹುಡುಕೊಂಡು ಬರೋ ತರ ಮಾಡ್ರಿ. ಹೋಗಿ ಶುಭ ಸಂದೇಶನ ಕೊಡ್ತಾರೆ, ಶುಭ ಸಮಾಚಾರ ತಿಳಿಸ್ತಾರೆ, ಗುಡ್ ನ್ಯೂಸ್, ಸಂತೋಷದ ಸುದ್ದಿ ಹೇಳಿದ ತಕ್ಷಣ ಟಕ್ ಅಂತ ಸ್ವೀಕಾರ ಮಾಡ್ತಾರೆ. ಕ್ರಿಸ್ತನನ್ನು ಹುಡುಕುವಂತ, ಕ್ರಿಸ್ತನನ್ನು ನೋಡುವಂತ ಕಣ್ಣುಗಳನ್ನು ಹೊಂದಿಕೊಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿನ ನಾವು ಹುಡುಕ್ತೀವ? ಪಾಸ್ಟರ್, ನಾವು ಎಲ್ಲಿ ಹುಡುಕೋದು? ಎಲ್ಲಿ ಗೊತ್ತಾ ಹುಡುಕೋದು? ಯೇಸು ಸ್ವಾಮಿನ ನಿನ್ನ ಮನೆಯಲ್ಲೇ, ನಿನ್ನ ರೂಮಲ್ಲೇ, ಇಂಡಿವಿಜುವಲ್ ಪ್ರೇಯರ್, ನಿನ್ನ ವೈಯಕ್ತಿಕವಾದ ಪ್ರಾರ್ಥನೆ, ದೇವರ ಕೂಡ ಸಂಬಂಧವನ್ನು ಹೆಚ್ಚಿಸುವಂತ ಸ್ಥಳ ನಿನ್ನ ಇಂಡಿವಿಜುವಲ್ ಪ್ರೇಯರ್. ದೇವರನ್ನ ಹುಡುಕೊಂಡು ಬರಬೇಕು ಅಂತಾನೆ ಇವತ್ತು ಹಾಸ್ಯ ಗೀತೆಗಳಿಂದ, ಸಂತೋಷದ ಹಾಡುಗಳಿಂದ ದೇವರ ವಾಕ್ಯ ನಮ್ಮನ್ನ ಹುಡುಕೊಂಡು ನಮ್ಮ ಕಿವಿಯ ನಮ್ಮ ಹೃದಯದ ಬಾಗಿಲನ್ನ ಟಕ್ 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 ಅಂತ ತಡ್ತಾ ಇದೆ. ಹೆಂಗ್ ತಡ್ತಾ ಇದೆ? ಟಕ್ 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 ಅಂತ ತಡ್ತಾ ಇದೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ. ಎಲ್ಲರೂ ಸ್ವರ ಕೇಳ್ತಾ ಇದ್ದೀರಾ? ಬಾಗಿಲು ಯಾರು ಓಪನ್ ಮಾಡ್ತಾರೆ? ಯಾರು ನನ್ನ ಹುಡುಕ್ತಾರೆ ಅಂತ ದೇವರು ಕಾಯ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಹತ್ತಿರವಾಗೇ ಇದ್ದಾನೆ. ದೇವರ ಕೃಪೆ ನಮ್ಮೊಂದಿಗಿರುತ್ತೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ದೇವರನ್ನ ಹುಡುಗುವ ಆಗೋಣ. ಸ್ವಾಮಿ, ಈ ದಿನ ನನ್ನ ಜೀವನದಲ್ಲಿ ನಿನ್ನನ್ನು ಹುಡುಕುವಂತ ಆಲೋಚನೆಯನ್ನು ನೀನು ಕೊಟ್ಟಿದ್ದೀಯ. ನನಗೆ ಸ್ತೋತ್ರ. ಪರಿಶುದ್ಧ ಆತ್ಮನ ದೇವರೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ಶುಭ ಸಂದೇಶವನ್ನು ನೀನು ನಮಗೆ ದಯಪಾಲಿಸಿಕೊಟ್ಟಿದ್ದೀಯ. ಆ ಶುಭ ಸಂದೇಶವೇನೆಂದರೆ, ನಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆ ರಕ್ಷಕನನ್ನು ಕಂಡುಕೊಳ್ಳುವುದೇ ಶುಭ ಸಂದೇಶ. ದೇವರೇ, ನಿನ್ನ ಮಹಿಮೆಯುಂಟಾಗಲಿ. ನಮ್ಮ ಜೀವಿತಗಳನ್ನು ಸಂಪೂರ್ಣವಾಗಿ ನಿನ್ನ ನಾಮದ ಮಹಿಮೆಗೋಸ್ಕರ ನಡೆಸು ಸ್ವಾಮಿ. ನಿನ್ನ ಪ್ರೀತಿ ಅನ್ಯೋನ್ಯತೆಯಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿರುವಂತಹ ಫಲವನ್ನು, ನಿನ್ನ ಪ್ರಸನ್ನತೆಯಲ್ಲಿರುವಂತಹ ಶಕ್ತಿಯನ್ನು ನಾವು ಅನುಭವಿಸುವ ಹಾಗೆ ನಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತಗಳನ್ನು ನೀನು ಮಾರ್ಪಡಿಸು. ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್. ಪರಿಶುದ್ಧಾತ್ಮನ ದೇವರು ನಮ್ಮ ಮೂಲಕ ಅನೇಕ ವಿಷಯಗಳನ್ನು ಮಾತನಾಡಿದ್ದಾರೆ. ದೇವರ ವಾಕ್ಯ ನಮ್ಮ ಹೃದಯದ ಹತ್ತಿರಕ್ಕೆ ಬಂದಿದೆ.
ಆ ವಾಕ್ಯನ ಸ್ವೀಕಾರ ಮಾಡೋದರ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರ ಜೀವನದಲ್ಲಿ ಕಾರ್ಯ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇಶಕ್ಕೋಸ್ಕರ, ಸಭೆಗಳಿಗೋಸ್ಕರ, ಎಲ್ಲ ದೇವಜನರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ, ಈ ಆಲಯದಲ್ಲಿ ಸೇರುವುದರಿಂದ ನಾವೆಲ್ಲರೂ ಸೇರಿ ತಲೆಬಾಗಿ ಮಾಡುವಂತೆ ಸ್ವಾಮಿ, ನೀನು ಕೊಟ್ಟ ಈ ಅವಕಾಶಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಸ್ವಾಮಿ, ಎಷ್ಟು ಆತ್ಮಗಳು ಈ ಲೋಕವನ್ನು ಬಿಟ್ಟು ಮರೆತು ಹೋದರೂ ನಮ್ಮಲ್ಲಿ ನಮ್ಮ ಜ್ಞಾಪಕ ಮಾಡಿಕೊಳ್ಳಿ. ನಿನ್ನನ್ನು ಸ್ತುತಿಸುವುದಕ್ಕೋಸ್ಕರ ಈ ಲೋಕದಲ್ಲಿ ನಮಗೆ ಇಟ್ಟಿದ್ದು ಸ್ವಾಮಿ. ನಾವು ನಿನಗೆ ಯಾವ ರೀತಿ ಸ್ತುತಿಯನ್ನು ಸಮರ್ಪಿಸುವ ಸ್ವಾಮಿ. ಎಲ್ಲ ಘನ ಮೇನ್ಮೆ ಮಾನವನ ನಿನಗೆ ನಾವು ಸಮರ್ಪಿಸುವವರಾಗಿದ್ದೇವೆ ಸ್ವಾಮಿ. ಕರ್ತನೆ, ಈ ಆಲಯದಲ್ಲಿ ಸೇರಿ ಬಂದಂತ ನಮ್ಮ ಒಬ್ಬೊಬ್ಬರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀವಿ ಸ್ವಾಮಿ. ಕರ್ತನೆ, ಈ ಊಟ ಹಬ್ಬವನ್ನು ಆಚರಿಸುವಂತ ಈ ತಿಂಗಳಿನಲ್ಲಿ ನಮ್ಮ ಜೊತೆಗಿರು ಸ್ವಾಮಿ. ಆ ದಿವಸಗಳಲ್ಲಿ ಕುರುಬರಿಗೆ ಬಂದ ಶುಭ ವಾರ್ತೆ, ನಿಮಗೋಸ್ಕರ ರಕ್ಷಕನು ಜನಿಸಿದ್ದಾನೆ ಎಂಬ ಒಂದು ವಾರ್ತೆಯನ್ನು ಕೇಳಿದಾಗ ಎಲ್ಲವನ್ನು ಅಲ್ಲಿಯೇ ಬಿಟ್ಟು ಸಂತೋಷದಿಂದ ಅವರು ನಿನ್ನನ್ನು ಹುಡುಕುತ್ತ ಕರ್ತನೆ, ಅವರು ನಿನ್ನನ್ನು ಕಂಡುಕೊಂಡರು ಮತ್ತು ತಮ್ಮಲ್ಲಿರುವಂತಹ ಒಂದು ಕಾಣಿಕೆಯನ್ನು ಅವರಿಗೆ ಸಮರ್ಪಿಸಿದರು ಸ್ವಾಮಿ. ಹೌದು ಕರ್ತನೆ, ಸಮರ್ಪಣೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇರಲು ಕೃಪೆ ಮಾಡು ಕರ್ತನೆ. ಆ ದಿವಸದಲ್ಲಿ ತಪ್ಪಿ ಹೋದ ಮಗನು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ, ಸಮರ್ಪಣೆ ಮಾಡಿದ ಸ್ವಾಮಿ ಮತ್ತು ಎದ್ದು ತನ್ನ ತಂದೆಯ ಮನೆಗೆ ಆತನು ಹೊರಟನು. ಈ ದಿವಸಗಳಿಗೆ ಕರ್ತನೆ, ನಾವು ಒಬ್ಬೊಬ್ಬರು ನಮ್ಮ ಕುಟುಂಬವನ್ನ ನಮ್ಮನ್ನ ನಿನಗೆ ಸಮರ್ಪಿಸುವುದಾದರೆ ಖಂಡಿತವಾಗಿ ಸಂತೋಷ ಪಡಿಸುವ ಕರ್ತನೆ. ಈ ವರ್ಷದಲ್ಲಿ, ವರ್ಷಾಂತದ ಕೊನೆಯ ದಿವಸದಲ್ಲಿ ನಾವು ಇದ್ದೇವೆ ಸ್ವಾಮಿ. ಈ ವರ್ಷದಲ್ಲೆಲ್ಲ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆದಿವೆ. ಮಾರಣಾಂತಿಕವಾದ ರೋಗ ರುಜಿನಗಳಲ್ಲಿ ಬಿದ್ದಂತ ನಮ್ಮನ್ನ ಕೈ ಹಿಡಿದು ಎತ್ತಿ ನಿಲ್ಲಿಸಿದಿ ಸ್ವಾಮಿ. ಅನೇಕ ತೊಂದರೆಗಳು, ಕಷ್ಟಗಳು, ದುಃಖಗಳು, ಕಣ್ಣೀರಿನ ಸಮಯದಲ್ಲಿ ಕೂಡ ನಮ್ಮ ಜೊತೆ ಇದ್ದು ನಾನೇ ನಿಮ್ಮ ದೇವರು, ನಿಮ್ಮ ಹೆಸರಿನಿಂದ ನಾನು ಕರೆದಿದ್ದೇನೆ, ನೀವು ನನ್ನವರೇ ಎಂದು ಹೇಳಿ ಎಲ್ಲವನ್ನು ನೀನು ಶಮನಗೊಳಿಸಿದಿ ಸ್ವಾಮಿ. ನಿನಗೆ ಸ್ತೋತ್ರ. ನಾವು ನಡೆದು ಬಂದಂತ ದಾರಿ ಸಾಕು ಸ್ವಾಮಿ. ಆ ದಿವಸದಲ್ಲಿ ಜೋಯಿಸರಿಗೆ ನೀನು ಕನಸಿನಲ್ಲಿ ಕಾಣಿಸಿಕೊಂಡು ನೀವು ಬಂದ ದಾರಿಯಿಂದ ಹಿಂತಿರುಗಿ ಹೋಗದೆ ಮತ್ತೊಂದು ದಾರಿಯಲ್ಲಿ ನೀವು ಹೋಗಬೇಕು ಎಂಬುದಾಗಿ ನೀನು ಆಜ್ಞಾಪಿಸಿದಾಗ ಹೊಸ ದಾರಿಯನ್ನು ಅವರು ಹುಡುಕಿಕೊಂಡು ಹೊರಟು ಹೋದರೆಂಬುದಾಗಿ ನೋಡುತ್ತೇವೆ. ಕರ್ತನೆ, ನಾವು ನಡೆದು ಬಂದಂತಹ ಕೆಟ್ಟ ದಾರಿ ಸಾಕು. ಇನ್ನು ಮೇಲಾದರೂ ನಾವು ಹೊಸಬರಾಗಿ ಹೊಸ ದಾರಿಯನ್ನು ಹುಡುಕುತ್ತಾ, ಕ್ರಿಸ್ತನನ್ನು ಹುಡುಕುತ್ತಾ ನಮ್ಮ ಜೀವಿತದಲ್ಲಿ ನಾವು ನಡೆಯಲು ಕೃಪೆ ಮಾಡಿ, ಇತರರಿಗೆ ನಾವು ಮಾದರಿಯಾಗಿರೋ ಕೃಪೆ ಮಾಡಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಎದ್ದಿರುವಂತಹ ಎಲ್ಲ ಕರೋನಾ ವೈರಸ್ ನಿನ್ನ ಪರಿಶುದ್ಧ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಸುಮ್ಮನಿರು, ಮೊರೆಬೇಡ ಎಂಬುದಾಗಿ ನೀನು ಸಮುದ್ರಕ್ಕೆ ನೀನು ಆಜ್ಞಾಪಿಸಿದಾಗ ಕರ್ತನೆ ಕೂಡಲೇ ಎಲ್ಲವೂ ಶಾಂತವಾಯಿತು ಎಂಬುದಾಗಿ ನೋಡುತ್ತೇವೆ. ಕರ್ತನೆ, ಅದೇ ರೀತಿ ಎದ್ದಿರುವಂತಹ ಈ ಎಲ್ಲ ರೋಗ ರುಜಿನಗಳನ್ನ ನಿನ್ನ ಹೆಸರಿನಿಂದ ನೀನು ಅವುಗಳನ್ನ ತೆಗೆದು ಹಾಕು ಸ್ವಾಮಿ. ಎಲ್ಲವನ್ನು ಶಾಂತಗೊಳಿಸು. ತಿರುಗಿ ನಾವೆಲ್ಲರೂ ಸೇರಿ ನಿನ್ನನ್ನು ಆರಾಧಿಸಲು, ನಿನ್ನ ಆಲಯಕ್ಕೆ ಬಂದು ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಲು ಅವಕಾಶವನ್ನು ದಯಪಾಲಿಸಿಕೊಳ್ಳಲು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಲೋಕವನ್ನು ರಕ್ಷಿಸು. ಇರುವಂತೆಲ್ಲ ಸಮಸ್ಯೆಗಳನ್ನು ತೆಗೆದುಹಾಕು. ಪ್ರತಿಯೊಬ್ಬರ ಕಣ್ಣೀರು, ದುಃಖ, ಚಿಂತೆ ಎಲ್ಲವನ್ನೂ ತೆಗೆದುಹಾಕಿ ಸಂತೋಷ, ಸಮಾಧಾನ, ಆರೋಗ್ಯ, ನೆಮ್ಮದಿ, ಸಂತೃಪ್ತಿ ಜೀವಿತದಿಂದ ಪ್ರತಿಯೊಬ್ಬೊಬ್ಬರನ್ನು ತುಂಬಿಸಿ ನಡೆಸಿ ಸ್ವಾಮಿ. ಈ ದಿವಸ ಕರ್ತನೆ, ನಾವು ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ಕರ್ತನ ರಾತ್ರಿ ಭೋಜನದಲ್ಲಿ ನಾವು ಪಾಲುಗಾರರಾಗಿ ಬಂದಿದ್ದೇವೆ ಸ್ವಾಮಿ. ಬಂದಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನೀನು ಕರುಣಿಸು. ನಮ್ಮೆಲ್ಲರ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ಸ್ವಾಮಿ, ನಾವು ಪರಿಶುದ್ಧರಾಗಿ ನಾವು ಈ ಕರ್ತನ ರಾತ್ರಿ ಭೋಜನದಲ್ಲಿ ನಾವು ಪಾಲುಗಾರರಾಗಿ ಕೃಪೆ ಮಾಡು. ಸಮಾಧಾನದಿಂದ ನೀನು ಹೋಗೆಂಬುದಾಗಿ ಆ ದಿವಸದಲ್ಲಿ ವಾಸಿ ಮಾಡಿದಂತಹ ನಿನ್ನ ಸ್ತ್ರೀಗೆ ನೀನು ಹೇಳಿದಂತೆ ಕರ್ತನೆ, ದಿವಸದಲ್ಲಿ ನೀನು ಕೂಡ ನಮಗೆ ಅದೇ ರೀತಿ ಹೇಳು, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಈ ಒಂದು ಸಂಗತಿಯನ್ನು ನಾವು
ನಾವು ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡವರಾಗಿ ಹೊಸ ವರ್ಷಕ್ಕೆ ನಾವು ಹೊಸಬರಾಗಿ ನಾವು ಕಾಲಿಡಲು ಕೃಪೆ ಮಾಡಿಸುವ ಕೊಟ್ಟಂತೆ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ. ಬಾರಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನಿನ್ನ ಮುಂದೆ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸು ಸ್ವಾಮಿ. ಯಾರ್ಯಾರು ಕಾಯಿಲೆ ರೋಗ ರುಜಿನಗಳಿದ್ದಾರೆ ಸ್ವಾಮಿ, ಚಿಂತೆಗಳಿದ್ದಾರೆ, ಎಲ್ಲವೂ ನೀವು ತೆಗೆದು ಹಾಕಿ ಸ್ವಾಮಿ. ಸಂತೋಷ, ಸಮಾಧಾನ, ಸಂತೃಪ್ತಿ ಜೀವಿತ ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ನೆಲೆಸಲು ಕೃಪೆ ಮಾಡಬೇಕೆಂದು ಕ್ರಿಸ್ತನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಕರ್ತನಾದ ಯೇಸುವು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಆಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹುಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ, ಕರುಣಾಸಾಗರನೇ, ನಾವು ಸ್ವರೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿಧ ವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾ ಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ಆಯ್ದುಕೊಳ್ಳುವುದಕ್ಕೂ ಅಯೋಗ್ಯರಾಗಿದ್ದೇವೆ. ನೀನಾದರೂ ಸದಾ ಕರುಣೆಯನ್ನು ತೋರಿಸುವ ಒಂದೇ ಭಾವವುಳ್ಳ ಕರ್ತನಾಗಿರುತ್ತಿ. ಕೃಪಾಳುವಾದ ಪ್ರಭುವೇ, ನಾವು ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವಂತೆ ನಮಗೆ ಅನುಗ್ರಹ ಮಾಡು. ಇದರಿಂದ ಆತನ ಅಮೂಲ್ಯವಾದ ದೇಹ ರಕ್ತಗಳ ಮೂಲಕ ಪಾಪಮಯವಾದ ನಮ್ಮ ದೇಹಾತ್ಮಗಳು ಶುದ್ಧಿ ಹೊಂದಲಿ. ನಾವು ಆತನಲ್ಲಿಯೂ ಆತನು ನಮ್ಮಲ್ಲಿಯೂ ಎದೆಂದು ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಮುರಿಯುವ ರೊಟ್ಟಿ ಏನು? ಕ್ರಿಸ್ತನ ದೇಹದ ಸಹಭಾಗಿತ್ವವಲ್ಲವೇ? ಪ್ರತಿಯೊಬ್ಬರು ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ರೊಟ್ಟಿನ ಎಲ್ಲರೂ ಕೈಯಲ್ಲಿ ಇಟ್ಕೊಳ್ರಿ.
ಕ್ರಿಸ್ತನ ದೇಹವನ್ನು ನಾವು ಕೈ ಎತ್ತಿಕೊಂಡಿದ್ದೇವೆ. ನಾನು ಹೇಳ್ಕೊಟ್ಟಂಗೆ ಹೇಳಿ, ಯೇಸುವೆ ಇದು ನಿನ್ನ ದೇಹ. ನೀನು ಬರುವವರೆಗೂ ಈ ಆಚಾರವನ್ನು, ಈ ಸಂಸ್ಕಾರವನ್ನು ನೀನು ಆಚರಿಸುತ್ತಿರಬೇಕು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ನನಗೆ ಆಜ್ಞೆ ಕೊಟ್ಟಿದ್ದೀಯ. ದೇವರೇ, ನಾನು ಪಾಲಿಸುತ್ತಾ ಇದ್ದೇನೆ. ಇದು ನಿನ್ನ ದೇಹ ತೋರಿಸಿದೆ ದೇವರಿಗೆ. ಈ ರೊಟ್ಟಿ, ಯೇಸುವೆ ಇದು ನಿನ್ನ ದೇಹ, ನಿನ್ನ ಹೆಸರಿನಲ್ಲಿ ಇದನ್ನು ಸೇವಿಸುತ್ತೇನೆ. ಎಲ್ಲರೂ ಒಟ್ಟಾಗಿ ಸೇರಿಸೋಣ. ಸ್ವಾಮಿ, ನೀನು ನನ್ನನ್ನು ಪ್ರೀತಿಸಿ ನನ್ನ ಪಾಪಗಳ ಕ್ಷಮೆಗೋಸ್ಕರ, ನನ್ನ ದ್ರೋಹಗಳಿಗೋಸ್ಕರ ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದ್ದೀಯ. ನಿನ್ನ ರಕ್ತವು ನನ್ನನ್ನು ಶುದ್ಧಿ ಮಾಡುತ್ತದೆ. ಯೇಸುವೆ, ಇದನ್ನು ನಿನ್ನ ರಕ್ತವನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಸೇವಿಸುವಂತ ಭಾಗ್ಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ಸೇವಿಸುತ್ತೇನೆ. ಎಲ್ಲರೂ ಒಟ್ಟಾಗಿ ಕುಡಿಯೋಣ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನ್ನ ದೇಹ, ನಿನ್ನ ರಕ್ತಗಳಲ್ಲಿ ನಾವು ಹಾಲು ತೆಗೆದುಕೊಂಡಿದ್ದೇವೆ. ಇದು ಕೇವಲ ನಿನ್ನ ಕೃಪೆಯಿಂದ ಮಾತ್ರ ಸಾಧ್ಯ. ದೇವರೇ, ನಿನಗೆ ಮಹಿಮೆಯನ್ನು ಆಗಲಿ ಸ್ವಾಮಿ. ಎಷ್ಟೋ ಜನರಿಗೆ ಈ ಭಾಗ್ಯವಿಲ್ಲ, ನಮಗಾದರೂ ಈ ಭಾಗ್ಯ ದೊರಕಿತು ಸ್ವಾಮಿ. ನೀನು ನಮ್ಮನ್ನು ಪ್ರೇಮಿಸಿ ನಿನ್ನ ದೇಹ ಮತ್ತು ರಕ್ತಗಳಲ್ಲಿ ಪಾಲು ಕೊಟ್ಟಿದ್ದೀಯ. ನಿನಗೆ ಸ್ತೋತ್ರ. ನಮ್ಮ ಪಾಪಗಳು ಕಡುಗೆಂಪಾಗಿದ್ದರು, ಹಿಮದ ಹಾಗೆ ಬಿಳುಪು ಮಾಡಿದಂತ ನಿನ್ನ ಪರಿಶುದ್ಧವಾದ ರಕ್ತದಲ್ಲಿ ನಮಗೆ ಪಾಲು. ನಿನಗೆ ಸ್ತೋತ್ರ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಾಕ್ಯದಲ್ಲಿ ನೀನು ನಮಗೆ ದೇಹ ಆರಿಸಿಕೊಟ್ಟಿದ್ದೀಯ. ನಿನಗೆ ಸ್ತೋತ್ರ. ನಿನ್ನ ಶರೀರವೇ ನಿನ್ನ ವಾಕ್ಯವಾಗಿ ಮಾರ್ಪಟ್ಟಿದೆ. ದೇವರೇ, ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ಹೃದಯದ ಅಂತರಾಳದಿಂದ ನಾವು ಪ್ರಾರ್ಥಿಸುತ್ತೇವೆ. ಹೃದಯದ ಅಂತರಾಳದಿಂದ ನಾವು ಪ್ರಾರ್ಥಿಸುತ್ತೇವೆ. ನಿನಗೆ ವಿರುದ್ಧವಾಗಿ ಮಾಡಿದಂಥ ಎಲ್ಲ ತಪ್ಪು ದೋಷಗಳನ್ನು ನೀನು ಮನ್ನಿಸುವಂತ ದೇವರು, ನೀನು ಶ್ರಮಿಸುವಂತ ದೇವರು, ಕನಿಕರವುಳ್ಳ ದಯೆಯುಳ್ಳಂತ ದೇವರು. ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ಈ ಯುಕರಿಸ್ಟ್ ಆರಾಧನೆಯಲ್ಲಿ ನೀನು ನಮ್ಮನ್ನು ಸೇರಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ವಿಶೇಷವಾದ ಕೃಪೆಗಳಿಗೆ ನನ್ನನ್ನು ದಾಟಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಯೇಸು ಕ್ರಿಸ್ತನ ರಕ್ತವು ನಮಗೆ ರಕ್ಷಾ ಕವಚವಾಗಿ ನಮ್ಮ ಮೇಲೆ ನೀನು ನಿಲ್ಲಿಸಿ ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡುತ್ತಾ ಬರುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ನಿನಗೆ ಮಾತ್ರ ಮಹಿಮೆಯುಂಟಾಗಲಿ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್. ಸಭೆಯ ದಯಮಾಡಿ ಕುಳಿತುಕೊಳ್ಳೋಣ. ಈಗ ಸಭಾ ಪ್ರಕಟಣೆಗಳನ್ನು ನಾವು ಕೇಳಿಸಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಈ ವಾರದ ಪ್ರಕಟಣೆ ಈ ರೀತಿ ಇರುತ್ತದೆ. ಈ ದಿನದ ಕ್ಯಾಲಸ್ ಸಂಡೇ ಅಂದರೆ ಹರ್ಷಗೀತೆಗಳ ಭಾನುವಾರ ದಿನದಂದು ಆರಾಧನೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಸಭಾಪಾಲನಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಈ ದಿನದ ಆಲ್ಟರ್ ಫ್ಲವರ್ಗಳನ್ನು ದಾನವಾಗಿ ನೀಡಿದವರು ಮಿಸ್ಟರ್ ವಿ ಪ್ರಸಾದ್ ಮತ್ತು ಅವರ ಕುಟುಂಬ. ದಿನಾಂಕ
24/12/2020 ಇಸ್ವಿ ಸಂಜೆ 7 ಗಂಟೆಗೆ ಕ್ರಿಸ್ಮಸ್ ಈವ್ ಮತ್ತು ಕ್ಯಾಂಡಲ್ ಲೈಟ್ ಆರಾಧನೆ ನಡೆಸಲಾಗುವುದು. ದಿನಾಂಕ 25/12 ಶುಕ್ರವಾರದಂದು ಕ್ರಿಸ್ಮಸ್ ಆರಾಧನೆ ನಡೆಸಲಾಗುವುದು. ಆರಾಧನೆಯ ತರುವಾಯ ಶ್ರೀ JDK ರೆಡ್ಡಿ ಕುಟುಂಬದವರು ಕೇಕ್ಗಳನ್ನು ಹಂಚಲಿದ್ದಾರೆ. ಕ್ರಿಸ್ಮಸ್ ದಿನದ ಹೂವಿನ ಅಲಂಕಾರವನ್ನು ಶ್ರೀ ಸಿರಿಲ್ ವಿಲ್ಸನ್ ದಾಸಯ್ಯನ್ ಅವರ ಕುಟುಂಬದವರು ಮಾಡಲಿದ್ದಾರೆ. ವಿಶೇಷ ಸೂಚನೆ: ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಹಾಗೂ ಕೋವಿಡ್-19 ತಡೆಗಟ್ಟಲು ಮಾರ್ಗಸೂಚಿಗಳನ್ನು ನೀಡಿದ್ದಾರೆ. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. ಇದರ ಪ್ರಕಾರ 20/12/2020 ರಿಂದ 2/1/2021 ವರೆಗೆ ಸಭೆ ಸಮಾರಂಭಗಳನ್ನು ನಡೆಸುವಂತಿಲ್ಲ. 65 ವರ್ಷಕ್ಕಿಂತ ಮೇಲ್ಪಟ್ಟವರು ಹಾಗೂ 10 ವರ್ಷದೊಳಗಿನ ಮಕ್ಕಳು ಭಾಗವಹಿಸುವಂತಿಲ್ಲ. ಕ್ರಿಸ್ಮಸ್ ಹಾಗೂ ನೂತನ ವರ್ಷದ ಆರಾಧನೆಗಳನ್ನು ಸರಳವಾಗಿ ನಡೆಸಲು ಸೂಚಿಸಿರುತ್ತಾರೆ. ಆರಾಧನೆಯಲ್ಲಿ ಹಾಗೂ ಆರಾಧನೆಯ ನಂತರ ಗುಂಪು ಸೇರಬಾರದು ಹಾಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಚರ್ಚ್ ಪ್ರವೇಶಿಸುವಾಗ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು ಮತ್ತು ಕೈಗಳಿಗೆ ಸ್ಯಾನಿಟೈಸರ್ ಸಿಂಪಡಿಸಿಕೊಳ್ಳಬೇಕು ಹಾಗೂ ಶರೀರದ ಉಷ್ಣಾಂಶವನ್ನು ಪರೀಕ್ಷಿಸಬೇಕು, ಅಂದರೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿಸಿಕೊಳ್ಳಬೇಕು. ಆರಾಧನೆಗಳ ತರುವಾಯ ಶುಭಾಶಯಗಳನ್ನು ಕೋರುವಾಗ ಕೈ ಕುಲುಕುವಂತಿಲ್ಲ ಹಾಗೂ ಆಲಂಗಿಸಿಕೊಳ್ಳುವಂತಿಲ್ಲ. ಮುಂದಿನ ಭಾನುವಾರ ಅಂದರೆ 27ನೇ ತಾರೀಕು ಬೆಳಿಗ್ಗೆ ಥ್ಯಾಂಕ್ಸ್ ಗಿವಿಂಗ್ ಸಂಡೇ ಅಂದರೆ ಕೃತಜ್ಞತೆಯನ್ನು ಸಮರ್ಪಿಸುವ ಆರಾಧನೆಯನ್ನು ಆಚರಿಸಲಾಗುವುದು. ನಮ್ಮ ದೇವಾಲಯದ ಕ್ಯಾಲೆಂಡರ್ಗಳು ಲಭ್ಯವಿದೆ. ಅದನ್ನು ಸ್ಟ್ಯಾಂಡ್ ಮೇಲೆ ಇಡಲಾಗಿದೆ. ಬೇಕಾದವರು ತೆಗೆದುಕೊಳ್ಳಬೇಕು. ಕಳೆದ ವಾರದ ಕಾಣಿಕೆಯ ವಿವರ: ಜನರಲ್ ಆಫರಿಂಗ್ 4,615 ರೂಪಾಯಿಗಳು, ಸ್ಪೆಷಲ್ ಆಫರಿಂಗ್ 5,000, ಹೀಗೆ ಸೇರಿದ ಒಟ್ಟು ಕಾಣಿಕೆ 9,615 ರೂಪಾಯಿಗಳು. ಥ್ಯಾಂಕ್ ಯು. ದೇವರಿಗೆ ಮಹಿಮೆ ಉಂಟಾಗಲಿ. ಕ್ರಿಸ್ಮಸ್ ದೇವರ ನಾಮದ ಮಹಿಮೆಗೋಸ್ಕರ ನಾವು ಇದನ್ನು ಸಂತೋಷದಿಂದ ಆಚರಿಸೋಣ, ಸಂತೋಷದಿಂದ ಸೇರೋಣ. ವಿಶೇಷವಾಗಿ ಗುರುವಾರ ಸಂಜೆ 7 ಗಂಟೆಗೆ ಕ್ರಿಸ್ಮಸ್ ಈವ್ ಮತ್ತು ಕ್ಯಾಂಡಲ್ ಲೈಟ್ ಸರ್ವಿಸ್. ಕ್ರಿಸ್ಮಸ್ ಈವ್ ಮತ್ತು ಕ್ಯಾಂಡಲ್ ಲೈಟ್ ಸರ್ವಿಸ್ ಗುರುವಾರ ಸಂಜೆ 7 ಗಂಟೆಗೆ, ಕರೆಕ್ಟಾಗಿ 7 ಗಂಟೆಗೆ ನೀವೆಲ್ಲರೂ ಕುಟುಂಬ ಸಮೇತವಾಗಿ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಗುರುವಾರ ಸಂಜೆ 7 ಗಂಟೆಗೆ ಮತ್ತು ಶುಕ್ರವಾರ ಬೆಳಿಗ್ಗೆ ಕ್ರಿಸ್ಮಸ್ ಆರಾಧನೆ. ಕ್ರಿಸ್ಮಸ್ ಆರಾಧನೆ ಸರಿಯಾಗಿ 8:30 ಪ್ರಾರಂಭವಾಗುತ್ತದೆ. ಸರಿಯಾದ ಸಮಯಕ್ಕೆ ಪ್ರಾರಂಭವಾಗಿ ಸರಿಯಾದ ಸಮಯಕ್ಕೆ ಮುಕ್ತಾಯವಾಗುತ್ತದೆ. ಆದ್ರಿಂದ ನೀವೆಲ್ಲರೂ ಸರಿಯಾದ ಸಮಯಕ್ಕಿಂತ ಸ್ವಲ್ಪ ಮುಂಚೆನೆ ಬರಬೇಕಾಗಿ ತಮ್ಮನ್ನು ಪ್ರೀತಿಯಿಂದ ಕೇಳ್ಕೊಂತೀನಿ. ನೀವು ಕರೆಕ್ಟ್ ಟೈಮ್ ಬಂದ್ರೆ ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಮುಂಚೆನೆ ಬಂದ್ರೆ ಸ್ವಲ್ಪ ಸಿದ್ಧತೆಗಳನ್ನ ಮಾಡೋಣ. ಇನ್ನೊಂದು ಮುಖ್ಯವಾದಂತಹ ವಿಷಯ, ಗೌರ್ಮೆಂಟ್ ಸ್ವಲ್ಪ ರೂಲ್ಸ್ ತಂದಿದೆ. ಈ ರೂಲ್ಸ್ ನ ಫಾಲೋ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಇದು ನಮ್ಮ ಒಳ್ಳೆಯದಕ್ಕೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಬಹು ಪ್ರಾಮುಖ್ಯವಾದದ್ದು. ಈ ಕ್ರಿಸ್ಮಸ್ ಆರಾಧನೆಗಳಲ್ಲಿ, ಈ ನ್ಯೂ ಇಯರ್, ಈ ಎಲ್ಲ ಆರಾಧನೆಗಳಲ್ಲಿ ನಾವು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು. ನಾವು ಎಲ್ಲ ಆರಾಧನೆ
ಸಲ್ಲಿಸಿದ ಮೇರೆಗೆ ಈ ಎಲ್ಲಾ ಆರಾಧನೆಗಳನ್ನು ನಾವು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು, ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕು, ಒಬ್ಬರಿಗೊಬ್ಬರು ಹ್ಯಾಂಡ್ ಶೇಕ್ ಕೊಡಬಾರ್ದು, ಕ್ರಿಸ್ಮಸ್ ಕೂಡ ಹ್ಯಾಂಡ್ ಶೇಕ್ ಕೊಡಬಾರ್ದು. ಹ್ಯಾಪಿ ಕ್ರಿಸ್ಮಸ್ ಅಂತ ಈ ರೀತಿ ಮಾಡೋಣ, ಹ್ಯಾಪಿ ಕ್ರಿಸ್ಮಸ್ ಅಂತ ನಾವು ಕೈ ಮುಗಿಯೋಣ, ಇದೇ ಸಂತೋಷ. ಮತ್ತೆ ನಿಮ್ಮ ಕುಟುಂಬಗಳಿಂದ ಎಷ್ಟು ಜನ ಬರ್ತಾರೆ ಅಂತ ವಾಟ್ಸ್ಆಪ್ ಮೂಲಕನಾಗ್ಲಿ ಇಲ್ಲ ಫೋನ್ ಮಾಡಿನಾಗ್ಲಿ ನಮಗೆ ತಿಳಿಯಪಡಿಸಿದ್ರೆ ಒಂದು ಕುಟುಂಬಕ್ಕೆ ನಾವು ಸ್ಥಳನ ಸಿದ್ಧ ಮಾಡಬೇಕು. ಒಂದು ಕುಟುಂಬದವರು ಒಂದು ಬೇಜಾರು ಕೂತ್ಕೊಳ್ತಾರ, ಇಲ್ಲ 2 ಬೇಜಾರು ಕೂತ್ಕೊಳ್ತಾರ, ನಾವು ವ್ಯವಸ್ಥೆ ಮಾಡೋದಕ್ಕೋಸ್ಕರ ಈ ರೀತಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ನೀವೇನ್ ಮಾಡ್ಬೇಕು ಅಂದ್ರೆ, ನನ್ನ ಕುಟುಂಬದಿಂದ ನಮ್ಮ ಕುಟುಂಬದಿಂದ ಇಷ್ಟು ಮೆಂಬರ್ಸ್ ನಾವು ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿ ತಿಳಿಸಿ. ಇಲ್ಲ ಅಂದ್ರೆ ವಾಟ್ಸ್ಆಪ್ ಓಪನ್ ಮಾಡಿದ್ರೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಇಂದ ದಯವಿಟ್ಟು ಕಳಿಸ್ಕೊಡಿ ಅಂತ ನಮ್ಮಲ್ಲಿ ಪ್ರೀತಿಯಿಂದ ನಾನು ಕೇಳ್ಕೊಂಡಿದ್ದೀನಿ. ಏನಕ್ಕೋಸ್ಕರ ಇದೆಲ್ಲ ಅಂದ್ರೆ ನಮ್ಮ ಸುರಕ್ಷತೆಗೋಸ್ಕರನೇ ಎಲ್ಲದನ್ನು ಫಾಲೋ ಮಾಡೋಣ, ಕಡ್ಡಾಯವಾಗಿ ಫಾಲೋ ಮಾಡೋಣ, ಸುರಕ್ಷಿತರಾಗಿರೋಣ. ಹೆಚ್ಚಿನ ಕಾಲ ದೇವರ ಆಲಯದಲ್ಲಿ ದೇವರನ್ನ ಆರಾಧನೆ ಮಾಡೋಣ. ಆಲಯದಲ್ಲಿ ಆರಾಧನೆ ಸ್ಟಾಪ್ ಆಗಬಾರದು. ಸ್ಪೆಷಲ್ ಆಗಿ ನಮ್ಮ ಮೂಲಕ ಮಾತ್ರ ಸ್ಟಾಪ್ ಆಗಲೇಬಾರದು. ರೂಲ್ಸ್ ಫಾಲೋ ಮಾಡೋಣ. ರೂಲ್ಸ್ ಫಾಲೋ ಮಾಡಿ ಕರೆಕ್ಟ್ ಆಗಿ ನಾವು ಮಾಡಿದ್ರೆ ದೇವರು ನಮಗೆ ಸಹಾಯಕನಾಗಲಿದ್ದಾನೆ. ದಯವಿಟ್ಟು ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಇದಕ್ಕೆ ಸಹಕಾರ ಕೊಡ್ತೀರಾ ಅಂತ ತಮ್ಮಲ್ಲಿ ನನ್ನ ಪ್ರೀತಿಯಿಂದ ನಾನು ಕೇಳಿಕೊಳ್ತೀನಿ. ಇನ್ನೊಂದು ವಿಷಯ, 27ನೇ ತಾರೀಕು ಥ್ಯಾಂಕ್ಸ್ ಗಿವಿಂಗ್ ಸಂಡೇ ಬರುವಂತ ಭಾನುವಾರ. ಒಟ್ಟು ಈ ವಾರದಲ್ಲಿ ನಮಗೆ 3 ಆರಾಧನೆಗಳು. ಗುರುವಾರ ರಾತ್ರಿ ಒಂದು ಆರಾಧನೆ, ಶುಕ್ರವಾರ ಬೆಳಿಗ್ಗೆ ಒಂದು ಆರಾಧನೆ, ಭಾನುವಾರ ಬೆಳಿಗ್ಗೆ ಒಂದು ಆರಾಧನೆ, ಕ್ಯಾಂಡಲ್ ಲೈಟ್ ಸರ್ವಿಸ್, ಕ್ರಿಸ್ಮಸ್ ಈವ್, ಕ್ರಿಸ್ಮಸ್ ಸರ್ವಿಸ್, ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್. ಈ ಎಲ್ಲ ಆರಾಧನೆಗಳಲ್ಲೂ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತೀನಿ. ಪ್ರತಿ ಒಬ್ಬೊಬ್ಬರನ್ನು ಕಾಂಟ್ಯಾಕ್ಟ್ ಅಲ್ಲಿರಿ. ನಿಮ್ಮ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾರಿಗೆ ಏನೇ ಕೊರತೆ ಇರಲಿ, ಏನೇ ಅವಶ್ಯಕತೆ ಇರಲಿ, ಪ್ರಾರ್ಥನೆ ಅವಶ್ಯಕತೆ ಇದ್ರೆ ಫೋನ್ ಮಾಡಿ ನೀವು ಮನೆಗೆ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಯಾವಾಗಲೂ ನಿಮ್ಮ ಸೇವಕನಾಗಿ, ನಿಮ್ಮ ದಾಸನಾಗಿ ನಾನು ಸಿದ್ಧವಾಗಿ ಇದ್ದೀನಿ. ದೇವರ ನಾಮದ ಮಹಿಮೆಗೋಸ್ಕರ ಎಲ್ಲರೂ ಸೇರಿ ದೇವರ ರಾಜ್ಯನ ಕಟ್ಟೋಣ. ಸಂತೋಷವಾಗಿ ಕ್ರಿಸ್ಮಸ್ ನ್ಯೂ ಇಯರ್ ನ ಆಚರಣೆ ಮಾಡೋಣ. ಸಂತೋಷನಾ? ಇದು ಎಲ್ರಿಗೂ ಸಂತೋಷನಾ? ಕೊರೋನಾಗೋಸ್ಕರ ಪ್ರಾರ್ಥನೆ ಮಾಡಿ. ಆ ರೋಗ ಪ್ರಪಂಚದಿಂದಲೇ ಹೋಗ್ಬಿಡ್ಬೇಕು. ಮನುಷ್ಯನ ಹೃದಯದಲ್ಲಿ ಆ ಭಯನೇ ಇರಬಾರದು. ನಮ್ಮ ಪ್ರಾರ್ಥನೆಗಳಿಂದಲೇ ಇದು ಸಾಧ್ಯ. ಆ ರೋಗದಿಂದ ಬಳಲುತ್ತಿರುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಪ್ರಾರ್ಥನೆ ಮಾಡುವಂತ ಹೃದಯ ನಮಗೆ ಕೊಟ್ಟಿದ್ದಾನೆ. ಪ್ರಾರ್ಥನೆ ಮಾಡೋಣ ಅಷ್ಟೇ. ನಮ್ಮ ಕುಟುಂಬಕ್ಕೋಸ್ಕರ, ಸಭೆಗಳಿಗೋಸ್ಕರ, ದೇವರಿಗೋಸ್ಕರ, ದೇವರ ನಾಮದ ಮಹಿಮೆಗೋಸ್ಕರ, ದೇಶಕ್ಕೋಸ್ಕರ, ದೇಶದ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಭಾ ಪಾಲಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಭೆಯನ್ನು ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಲೀಡರ್ಸ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆಯಲ್ಲಿ ಈ ವಿಜ್ಞಾಪನೆ ಯಾವತ್ತಿಗೂ ಇರಬೇಕು. ನಾವು ಮಾಡ್ತಿರಲ್ಲ ಖಂಡಿತ ನೀವು ಮಾಡ್ತೀರಂತ ನನಗೆ ನಂಬಿಕೆ ಇದೆ. ಆ ನಂಬಿಕೆ ದೇವರು ನೋಡ್ತಾನೆ. ದೇವರು ಖಂಡಿತ ಅದನ್ನು ಪಾಲಿಸ್ತಾರೆ. ವಿಶೇಷವಾಗಿ ದೇವರ ಉಪಕಾರಗಳನ್ನು ನೆನೆಸಿ ದೇವರ ನಾಮದ ಮಹಿಮೆಗೋಸ್ಕರ ಶ್ರೇಷ್ಠವಾದಂಥ ಕಾಣಿಕೆಗಳನ್ನ ದೇವರಿಗೆ ಕೊಡ್ರಿ. ಕೃತಜ್ಞತೆ ಕಾಣಿಕೆಗಳನ್ನು, ಶ್ರೇಷ್ಠವಾದಂಥ ಕಾಣಿಕೆಗಳನ್ನ ದೇವರಿಗೆ ಕೊಡ್ರಿ. ಆನ್ಲೈನ್ ಮೂಲಕ ಕೊಡುವುದಕ್ಕೆ ಸಿದ್ಧರಾಗಿರುವ ಪ್ರತಿ ಒಬ್ಬೊಬ್ಬರು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಶ್ರೇಷ್ಠವಾದಂಥ ಕಾಣಿಕೆಗಳನ್ನ ದೇವರಿಗೋಸ್ಕರ ಬಿತ್ತಣ. ನಾವು ಏನು ಬಿತ್ತೀವೋ ಅದನ್ನೇ ಕೊಯ್ತೀವಿ. ನಾವು ಅಲ್ಪವಾಗಿ ಬಿತ್ತರೆ ಅಲ್ಪವಾಗಿ ಕೊಯ್ತೀವಿ. ಹೆಚ್ಚಾಗಿ ಬಿತ್ತಿದರೆ ಹೆಚ್ಚಾಗಿ ನಾವು ಕೊಯ್ತೀವಿ. ದೇವರಿಗೋಸ್ಕರ ಹೆಚ್ಚಾಗಿ ನಾವು ಕೊಡೋಣ. ದೇವರ ನಾಮ ಮಹಿಮೆ ಹೊಂದುತ್ತೆ. ನಮ್ಮ ಕಾಣಿಕೆಗಳನ್ನು ನಾವು ಸಲ್ಲಿಸುವ ಹಾಗೆ ನಾವು ಹಾಡುವಂತ ಸಂಗೀತಗಳಲ್ಲಿ 92ನೇ ಸಂಗೀತವನ್ನು ಮಾಡಿಕೊಳ್ಳೋಣ. ಸಂಗೀತಗಳಲ್ಲಿ 92ನೇ ಸಂಗೀತ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಸ್ವಾಮಿ ಶ್ರೇಷ್ಠವಾದದನ್ನು ನಿನ್ನ ಕೃಪಾಸನದಿಂದ ತಂದಿರುತ್ತೇವೆ. ದೇವರ ಆತ್ಮ ನಿನಗೆ ಸ್ತೋತ್ರ. ಇದನ್ನು ನಿನ್ನ ರಾಜ್ಯದ ಮಹಿಮೆಗೋಸ್ಕರ, ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿಕೋ ದೇವರೇ. ನಾವು ಬಿತ್ತಿದ ಪ್ರತಿಯೊಂದೊಂದು ಬೀಜವು ನಿನಗೆ ಗೊತ್ತುಂಟು ಸ್ವಾಮಿ. 100ರಷ್ಟು ಫಲಿಸುವ ಹಾಗೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ದೇವರ ಆತ್ಮನೇ ನಿನ್ನ ಪರಲೋಕದ ದ್ವಾರಗಳನ್ನು ತೆರೆ. ಹಿಡಿಸಲಾರದಷ್ಟು ಸುವರ್ಣಗಳನ್ನು, ನಿನ್ನ ಆತ್ಮೀಕ ವರಗಳನ್ನು, ನಿನ್ನ ಆರ್ಥಿಕವಾದಂತಹ ಬಹುಮಾನಗಳನ್ನು ನೀನು ನಮಗೆ ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಹೆಸರಿನಲ್ಲಿ ಹೊಂದಿಕೊಳ್ಳುವಂತ ಕೃಪೆಗೆ ನಮ್ಮನ್ನು ದಾಟಿಸುತ್ತೇವೆ. ಪರಿಶುದ್ಧಾತ್ಮನ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ನನ್ನ ಸ್ವಾಮಿ. ಕೃತಜ್ಞತೆಯಾಗಿ ಕಾಣಿಕೆ ಕೊಟ್ಟಂತ ಪ್ರತಿಯೊಬ್ಬೊಬ್ಬರನ್ನು, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು, ವೆಡ್ಡಿಂಗ್ ಆನಿವರ್ಸರಿ ಆಚರಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ, ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಅವರ ಹೆಸರು ನಿನ್ನ ಜೀವ ಗ್ರಂಥದಲ್ಲಿ ದೃಢಪಡಿಸಲ್ಪಡಬೇಕು. ದೇವರ ಆತ್ಮ ನಿನಗೆ ಸ್ತೋತ್ರ. ಎಲ್ಲರ ಹೆಸರುಗಳು ನಿನಗೆ ಗೊತ್ತುಂಟು. ಎಲ್ಲರ ಹೆಸರುಗಳನ್ನು ನಿನ್ನ ಜೀವ ಗ್ರಂಥದಲ್ಲಿ ದೃಢಪಡಿಸಿ ಅದನ್ನು ಸ್ಥಿರವಾಗಿ ನಿಲ್ಲಿಸುವಂತ ದೇವರು ನೀನೇ. ನಿನ್ನ ಕೃಪೆಯಲ್ಲಿ ನಿನ್ನ ಕಟಾಕ್ಷವಿಟ್ಟು, ನಿನ್ನ ಕನಿಕರದಲ್ಲಿ ನಿನ್ನ ದಯೆಯನ್ನು ತೋರಿಸಿ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ಯಾರ್ಯಾರು ಅನಾರೋಗ್ಯದಿಂದ ನರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದ ಹಸ್ತವನ್ನು ಚಾಚು. ಆರೋಗ್ಯದಾಯಕನಾಗಿ ಅವರಲ್ಲಿ ವಾಸ ಮಾಡು. ಸ್ವಸ್ಥತೆಯ ಕಿರಣಗಳು ಅವರ ಮೇಲೆ ಬೀಳಬೇಕು. JDK ರೆಡ್ಡಿ ಅಂಕಲ್ ಅವರ ಮೇಲೆ, ಡಿಸೋಜ ಅಂಕಲ್ ಅವರ ಮೇಲೆ, ಇನ್ನು ಯಾರ್ಯಾರು ರೋಗಗಳಿಂದ ನರಳುತ್ತಿದ್ದಾರೋ ಅವರೆಲ್ಲರ ಮೇಲೆ, ಕೊರೋನಾ ಎಂಬ ರೋಗವನ್ನು ಕರ್ತನೆ ಯಾರ್ಯಾರು ಪೀಡಿಸುತ್ತಾ ಇದೆಯೋ ಆ ರೋಗದಿಂದ ಸ್ವಾಮಿ ಯಾರ್ಯಾರು ಬಳಲುತ್ತಾ ಇದ್ದಾರೋ ಅವರೆಲ್ಲರ ಮೇಲೆ, ಎಲ್ಲ ವಿಧವಾದಂತಹ ವ್ಯಾಧಿಗಳ ಮೇಲೆ ಯೇಸು ಕ್ರಿಸ್ತನ ಸ್ವಸ್ಥತೆಯ ಕಿರಣಗಳು ಈ ಕ್ಷಣವೇ ಯೇಸುವಿನ ನಾಮದಲ್ಲಿ ಬೀಳಲಿ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಈ ಕಾರ್ಯವನ್ನು ಪವಿತ್ರಾತ್ಮನ ದೇವರೇ ನೀನು ಮಾಡಬೇಕು ಸ್ವಾಮಿ. ಎಲ್ಲರಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂತ ದೇವರು ನೀನೇ. ನಿನ್ನ ಕೃಪೆಯಲ್ಲಿ ಈ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ಸಭೆಯನ್ನು ಆಶೀರ್ವಾದ ಮಾಡಿ. ಸಭೆಯಲ್ಲಿರುವಂತ ಪ್ರತಿ ಒಂದೊಂದು ಕುಟುಂಬವನ್ನು ಸ್ವಾಮಿ, ಕುಟುಂಬದಲ್ಲಿ ವಾಸವಾಗಿರುವಂತ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ನೀನು ನೋಡುತ್ತಾ ಇರ್ತೀಯ. ನಿನಗೆ ಗೊತ್ತುಂಟು ಸ್ವಾಮಿ. ನಿನ್ನ ಘನಚಿತ್ತ ಖಂಡಪುಟವಾಗಿ ನಿನ್ನ ಆತ್ಮನ ಕಾರ್ಯಗಳನ್ನು, ನಿನ್ನ ಆತ್ಮನ ಪ್ರಸನ್ನತೆಯನ್ನು, ನಿನ್ನ ಆತ್ಮನ ಚಲಿಸುವಿಕೆಯಲ್ಲಿರುವಂತಹ ಶಕ್ತಿಯನ್ನು, ಯೇಸು ಕ್ರಿಸ್ತನ ರಕ್ಷಣೆಯನ್ನು, ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಪ್ರಾರ್ಥಿಸುವಂತ ಫಲವನ್ನು ನೀನು ಎಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದೀಯ. ನನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಡೆಸುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ. ನನ್ನ ಕೃಪೆಯೇ ನಿನಗೆ ಸಾಕು. ನಾ ಕೃಪಾ ನೀನು ಚಾಲನು. ಎಸ್ ಲಾರ್ಡ್, ನನ್ನ ಕೃಪೆಯೇ ನಿನಗೆ ಸಾಕು ಸ್ವಾಮಿ. ಈ ಜೀವಿತಕ್ಕೆ, ಈ ಬದುಕಿಗೆ ನಿನ್ನ ಕೃಪೆಯೇ ಸಾಕು ದೇವರೇ. ನೀನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಶಾಶ್ವತವಾದ ಕೃಪೆಯಿಂದಲೇ ದೇವರೇ. ನಿನಗೆ ಸ್ತೋತ್ರ. ಪವಿತ್ರಾತ್ಮನ ದೇವರೇ, ನಿನಗೆ ಮಹಿಮೆಯುಂಟಾಗಲಿ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ನಾವು ಮಾತ್ರ ಭರವಸೆಯುಳ್ಳವರಾಗಿಯೇ ನಿನ್ನ ಮೇಲೆ ನಂಬಿಕೆ ಇಟ್ಟು ಕದಲದ ಸ್ಥಿರವಾಗಿ ನಿಲ್ಲುವಂತ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸು. ನನ್ನನ್ನು ನಂಬುವನು ಸತ್ತರೂ ಬದುಕುವನು, ನನ್ನನ್ನು ನಂಬುವನು ಸತ್ತರೂ ಅವನನ್ನು ನಾನು ಬದುಕಿಸುತ್ತೇನೆ. ನನ್ನ ಮಾತಿಗೆ ಜೀವ ಕೊಡುವಂತ ಶಕ್ತಿ ಉಂಟು ದೇವರೇ. ನಿನಗೆ ಮಹಿಮೆಯುಂಟಾಗಲಿ.
ಪವಿತ್ರಾತ್ಮ ದೇವರೇ ನಿನಗೆ ಮಹಿಮೆ ಉಂಟಾಗಲಿ. ಯಾರು ಬಲಹೀನತೆಯಲ್ಲಿ ಇದ್ದಾರೋ ಅವರಿಗೆ ನಿನ್ನ ವಿಶೇಷವಾದ ಬಲವನ್ನು ಅನುಗ್ರಹಿಸಿ. ಎಲ್ಲ ಆರಾಧನೆಗಳಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಆತ್ಮನ ನಡೆಸುವಿಕೆ, ನಿನ್ನ ಆತ್ಮನ ಚಲಿಸುವಿಕೆ ಇರಬೇಕು ಸ್ವಾಮಿ. ನೀನೇ ಸುರಕ್ಷಿತವಾಗಿ ನಡೆಸು, ಸುಕ್ಷೇಮವಾಗಿ ನಡೆಸು. ಎಲ್ಲವನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧತೆ ಹೆಸರುಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ರಾಜ್ಯವು ಬಲವು ಮಹಿಮೆಯು ಸದಾಕಾಲವೂ ನಿನ್ನದೇ ಸ್ವಾಮಿ, ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ಯಾವಾಗಲೂ ನಿತ್ಯ ನಿರಂತರವು ನಮ್ಮೆಲ್ಲರ ಸಂಗಡ, ನಮ್ಮೆಲ್ಲರ ಕುಟುಂಬಗಳ ಸಂಗಡ ನಿತ್ಯ ನಿರಂತರವೂ ನೆಲೆ ಇರಲಿ.